SLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸ್ತಿರುವಂತ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಥಾಟ್ ಫಾರ್ ದಿ ಡೇ: ಕನ್ಸಿಸ್ಟೆನ್ಸಿ ಇಸ್ ವಾಟ್ ಟ್ರಾನ್ಸ್ಫಾರ್ಮ್ಸ್ ಎವರೇಜ್ ಇಂಟು ಎಕ್ಸಲೆನ್ಸ್. ಅಂದ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ. ಒಂದು ಕೆಲಸವನ್ನ ನೀವು ನಿರಂತರವಾಗಿ ಪದೇ ಪದೇ ಮಾಡೋದ್ರಿಂದ ಅದರಲ್ಲಿ ನೀವು ಸಾಧಾರಣ ಇದ್ರೂ ಕೂಡ ನೀವು ಅದರಲ್ಲಿ ಅದ್ಭುತವಾದಂಥ ಪ್ರಗತಿಯನ್ನ ಸಕ್ಸಸ್ ಅನ್ನ ಕಾಣಬಹುದು ಅಂತ ಈ ಮಾತು ಹೇಳ್ತದೆ. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನ ನಿರಂತರವಾಗಿದ್ರ, ನಿಮ್ಮ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊತ ಹೋದ್ರೆ ಖಂಡಿತವಾಗ್ಲೂ ಕೂಡ ನೀವು ಎವರೇಜ್ ಇದ್ದರು, ಬಿಲೋ ಎವರೇಜ್ ಇದ್ದರೂ ಕೂಡ ಅದ್ಭುತವಾದಂಥ ರಿಸಲ್ಟನ್ನು ಮಾಡೋಕ್ಕೆ ಸಾಧ್ಯತೆ ಐತೆ ಅಂತ ಹೇಳ್ತಾ, ಹಿಂದಿನ ತರಗತಿ ನಾವು ಬಹುಪದೋಕ್ತಿಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ವಿ. ಚರಾಕ್ಷರ ಅಂದ್ರೆ ಏನು, ಸ್ಥಿರಾಂಕ ಅಂದ್ರೆ ಏನು, ಬೀಜೋಕ್ತಿ ಅಂದ್ರೆ ಏನು, ಬೀಜ ಪದಗಳಂದ್ರೆ ಏನು, ಬಹುಪದೋಕ್ತಿ ಅಂದ್ರೆ ಏನು ಡಿಫೈನ್ ಮಾಡಿದ್ವಿ. ಇವತ್ತು ಬಹುಮುಖ್ಯವಾದಂಥ ಅಂಶ ಬಹುಪದೋಕ್ತಿಯ ವಿಧಗಳು, ಅದರ ಬಗ್ಗೆ ಚರ್ಚೆ ಮಾಡೋಣ. ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಪಾಲಿನಾಮಿಯಲ್ ಅಂದ್ರೆ ಬಹುಪದೋಕ್ತಿಗಳ ರೇಖಾಗಣಿತೀಯ ಅರ್ಥ ಏನು ಅನ್ನೋದು, ಮತ್ತು ಇವತ್ತು ನಾವು ಬಹುಪದೋಕ್ತಿ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಜೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂದ್ರೆ ಒಂದು ಬಹುಪದೋಕ್ತಿಯ ಶೂನ್ಯತೆಯ ರೇಖಾಗಣಿತೀಯ ಅರ್ಥ ಏನು. ಅಂದ್ರೆ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನು, ರೇಖಾಗಣಿತೀಯ ಅರ್ಥ ಏನಾಗುತ್ತೆ ಅನ್ನೋದನ್ನ ಚರ್ಚೆ ಮಾಡೋಣ. ಜೊತೆಗೆ ಶೂನ್ಯತೆಗಳ ಗ್ರಾಫ್ ಅನ್ನ ನೋಡಿಕೊಂಡು ಶೂನ್ಯತೆಗಳನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಬಹಳ ಸಿಂಪಲ್ ಕಾನ್ಸೆಪ್ಟ್ ಐತಿ, ಅದನ್ನ ಚರ್ಚೆ ಮಾಡ್ತಾ ಹೋಗೋಣ. ಇನ್ನು ಟೈಪ್ಸ್ ಆಫ್ ಪಾಲಿನಾಮಿಯಲ್, ಬಹುಪದೋಕ್ತಿ ವಿಧಗಳು. ಮೊದಲನೇ ವಿಧ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ, ಮೊನೋಮಿಯಲ್ ಪಾಲಿನಾಮಿಯಲ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ. ಫಸ್ಟ್ ಇದರ ಡೆಫಿನೇಷನ್ ಅನ್ನು ನೋಡೋಣ. ಎ ಪಾಲಿನಾಮಿಯಲ್ ಆಫ್ ಎ ಡಿಗ್ರಿ 1 ಈಸ್ ಕಾಲ್ಡ್ ಮೊನೋಮಿಯಲ್ ಪಾಲಿನಾಮಿಯಲ್. ಪಾಲಿನಾಮಿಯಲ್ ಆಫ್ ಎ ಡಿಗ್ರಿ 1 ಈಸ್ ಕಾಲ್ಡ್ ಮೊನೋಮಿಯಲ್ ಪಾಲಿನಾಮಿಯಲ್ ಆರ್ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರೀತೀವಿ. ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ 1 ಆಗಿದ್ದರೆ ಅಥವಾ ಗರಿಷ್ಠ ಘಾತಾಂಕ 1 ಆಗಿದ್ರೆ ಅದನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅದರ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಸಾಮಾನ್ಯ ರೂಪ ಅಥವಾ ಪ್ರಮಾಣಿತ ರೂಪ f of x is equal to x plus b. ಇಲ್ಲಿ a b ಏನು ವಾಸ್ತವ ಸಂಖ್ಯೆಗಳು, ಆದರೆ a 0ಗೆ ಸಮ ಆಗಿರಬಾರ್ದು. a 0ಗೆ ಸಮ ಆದರೆ ಏನಾಗ್ತೈತಿ, 0 ಇಂಟು ಎಕ್ಸ್ ದಿಸ್ ಬಿಕಮ್ಸ್ 0. ಅಂದ್ರೆ ಅಲ್ಲಿ ಚರಾಕ್ಷರ ಹೋಗ್ಬಿಟ್ರೆ ಅದರ ಮಹತ್ತಮ ಘಾತ 1 ಹೋಗ್ಬಿಡ್ತೈತಿ. ಮಹತ್ತಮ ಘಾತ 1 ಹೋದ್ರೆ ಅದು ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಆಗೋದಿಲ್ಲ. ಅದಕ್ಕೆ ಇದನ್ನು ಗಮನಿಸಬೇಕು. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಂದ್ರೆ ax plus b where a b are real numbers and a is not equal to 0. ಉದಾಹರಣೆ ಕೊಡೋದಾದ್ರೆ f of x is equal to 3x plus pi, q of x is equal to 3 by pi x plus 2. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಗರಿಷ್ಠ ಘಾತಾಂಕ, ಚರಾಕ್ಷರದ ಗರಿಷ್ಠ ಘಾತಾಂಕ 1. ಇಲ್ಲಿ ನೋಡಿ, ಇಲ್ಲಿ ಏನಂದ್ರೆ 1, ಇದರ ಗರಿಷ್ಠ ಘಾತಾಂಕ 1. ಇದನ್ನ ನಾವು ರೇಖಾತ್ಮಕ ಬಹುಪದೋಕ್ತಿಯ ಈ ಬಹುಪದೋಕ್ತಿಯ ಗ್ರಾಫ್ ಅನ್ನ ನಾವು ರಚಿಸಿದಾಗ ಅದು ಸ್ಟ್ರೇಟ್ ಲೈನ್ ಬರ್ತೈತಿ. ಈ ತರ ಸ್ಟ್ರೇಟ್ ಲೈನ್. ಈ ಬಹುಪದೋಕ್ತಿಯ ನಕ್ಷೆ ರೇಖೆ ಬರೋದ್ರಿಂದ ಇದು ರೇಖಾತ್ಮಕ, ಸಿಂಪಲ್ ಲೀನಿಯರ್ ಅಂತ ಕರಿತೀವಿ ನಾವು. ವರ್ಗಾತ್ಮಕ ಬಹುಪದೋಕ್ತಿ ಅಂದ್ರೆ ಎ ಪಾಲಿನಾಮಿಯಲ್ ಆಫ್ ಎ ಡಿಗ್ರಿ 2 ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಂದ್ರೆ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತಾಂಕ 2 ಆಗಿದ್ದರೆ, ಅಂದ್ರೆ ಈ ಬಹುಪದೋಕ್ತಿ ಒಂದು ಚರಾಕ್ಷರ ಇರ್ತೈತಲ್ಲ, ಚರಾಕ್ಷರದ ಗರಿಷ್ಠ ಘಾತಾಂಕ 2 ಆಗಿದ್ರ ಅದನ್ನ ನಾವು ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅಷ್ಟು ಸಿಂಪಲ್ ಆಯ್ತು ನೋಡಿ ಡೆಫಿನೇಷನ್. ಇದರ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಂದ್ರೆ f of x is equal to ax square plus bx plus c. ಇಲ್ಲಿ ಎ ಬಿ ಸಿಗಳು ಏನು ವಾಸ್ತವ ಸಂಖ್ಯೆಗಳು, a ಮಾತ್ರ 0 ಆಗಿರ್ಬೋದು. a 0 ಆದ್ರೆ ಏನಾಗ್ತೈತಿ, 0 ಇಂಟು ಎಕ್ಸ್ ಸ್ಕ್ವೇರ್ ದಿಸ್ ಬಿಕಮ್ಸ್ 0. ದಟ್ ಮೀನ್ಸ್ ಎಕ್ಸ್ ದ ಗರಿಷ್ಠ ಘಾತಾಂಕ 2 ಹೋಗ್ಬಿಡ್ತೈತಿ. ಎಕ್ಸ್ ದ ಗರಿಷ್ಠ ಘಾತಾಂಕ 2 ಹೋದ್ರೆ ಅದು ವರ್ಗಾತ್ಮಕ ಬಹುಪದೋಕ್ತಿ ಆಗೋದಿಲ್ಲ. ಹಾಗಾಗಿ a should not be 0. ಒಂದಿಷ್ಟು ಉದಾಹರಣೆ ಕೊಡೋದಾದ್ರೆ f of x is equal to pi square plus 3x minus 7 by pi. ಸೆಕೆಂಡ್ ಎಕ್ಸಾಂಪಲ್ f of z is equal to 4z square plus 1/7. ಇದು ವರ್ಗಾತ್ಮಕ ಬಹುಪದೋಕ್ತಿ. ಸಿಂಪಲ್ ಐತಿ. ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತಾಂಕ, ಒಂದು ಬಹುಪದೋಕ್ತಿಯ ಚರಾಕ್ಷರ ಇರ್ತೈತಲ್ಲ, ಚರಾಕ್ಷರದ ಗರಿಷ್ಠ ಘಾತಾಂಕ 2 ಆಗಿದ್ರೆ ಅದನ್ನು ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ನಾವು. ಎ ಪಾಲಿನಾಮಿಯಲ್ ಆಫ್ ಎ ಡಿಗ್ರಿ 2 ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್ ಅಥವಾ ಘನಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಎ ಪಾಲಿನಾಮಿಯಲ್ ಆಫ್ ಎ ಡಿಗ್ರಿ 3 ಈಸ್ ಕಾಲ್ಡ್ ಕ್ಯೂಬಿಕ್ ಪಾಲಿನಾಮಿಯಲ್. ಅಂದ್ರೆ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತಾಂಕ 3 ಆಗಿದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಘನಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಘನಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ f of x is equal to ax cube plus bx square plus ax plus d.
ಇಲ್ಲಿ ಎ ಬಿ ಸಿ ಡಿಗಳೇನು ವಾಸ್ತವ ಸಂಖ್ಯೆಗಳು ಆ್ಯಂಡ್ ಎ ಇಸ್ ನಾಟ್ ಈಕ್ವಲ್ ಟು 0. ಎ 0 ಆದರೆ ಏನಕ್ಕಂತಿ 0 ಇಂಟು ಎಕ್ಸ್ ಕ್ಯೂಬ್ ಬಿಕಮ್ಸ್ 0. ಇದು ಕಂಪ್ಲೀಟ್ 0 ಆಗಿಬಿಟ್ರೆ ಎಕ್ಸ್ದ ಗರಿಷ್ಠ ಘಾತಾಂಕ 3 ಹೋಗ್ಬಿಡ್ತದೆ. 3 ಹೋದ್ರೆ ಕ್ಯೂಬ್ ಹೋಗ್ಬಿಟ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಘನಾತ್ಮಕ ಬಹುಪದೋಕ್ತಿಯಾಗಿ ಉಳಿಬೇಕಾದ್ರೆ ಎ ಶುಡ್ ನಾಟ್ ಬಿ 0. ಇದು ಗೊತ್ತಿಲ್ಲ. ನೆಕ್ಸ್ಟ್ ಒಂದೆರಡು ಎಕ್ಸಾಂಪಲ್ ಕೊಡೋದಾದ್ರೆ ಘನಾತ್ಮಕ ಬಹುಪದೋಕ್ತಿಗೆ ಎಫ್ ಆಫ್ ಎಕ್ಸ್ ಇಸ್ ಟು 13x ಕ್ಯೂಬ್ ಮೈನಸ್ 12x ಸ್ಕ್ವೇರ್ ಪ್ಲಸ್ 11x ಪ್ಲಸ್ 5. ಎಫ್ ಆಫ್ ಜೆಡ್ ಇಸ್ ಟು 8z ಕ್ಯೂಬ್. ಬಟ್ ಗರಿಷ್ಠ ಘಾತಾಂಕ 3 ಇರಬೇಕು. ಉಳಿಕಿದ ಪದ ಇರಲೇಬೇಕಂತ ಏನಿಲ್ಲ, ಇದ್ರೆ ನಡೀತೈತಿ, ಇಲ್ಲಾಂದ್ರೆ ನಡೀತೈತಿ. ಬಟ್ ಆ ಚರಾಕ್ಷರದ ಗರಿಷ್ಠ ಘಾತಾಂಕ 3 ಇರುವಂತ ಒಂದು ಪದ ಇರಲೇಬೇಕು. ಮುಖ್ಯವಾಗಿ ಬಹುಪದೋಕ್ತಿಯ 3 ವಿಧಗಳನ್ನ ಈ ಒಂದು ಅಧ್ಯಾಯದಲ್ಲಿ ಸ್ಟಡಿ ಮಾಡ್ತೇವೆ. ಹೆಚ್ಚಾಗಿ ನಾವು ರೇಖಾತ್ಮಕ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಗ್ರಾಫ್ ಬಗ್ಗೆ ಸ್ಟಡಿ ಮಾಡ್ತೇವೆ. ಘನಾತ್ಮಕ ಬಹುಪದೋಕ್ತಿಯ ನಕ್ಷೆ ಬಗ್ಗೆ, ಗ್ರಾಫ್ ಬಗ್ಗೆ ಈ ಅಧ್ಯಾಯದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ. ಹಾಗಾಗಿ ಈ ಎರಡು ರೇಖಾತ್ಮಕ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಗ್ರಾಫ್, ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಜೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂದ್ರೆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ರೇಖಾಗಣಿತ ಅರ್ಥ ಏನಾಗ್ತದೆ ಅನ್ನೋದನ್ನ ಚರ್ಚೆ ಮಾಡೋಣ. ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತ ಅರ್ಥ ಏನನ್ನ ತಿಳ್ಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ಒಂದು ಬಹುಪದೋಕ್ತಿ, ಈ ಉದಾಹರಣೆಗೆ 3x² + 2x + 5 ಐತೆ ಅಂತ ತಿಳ್ಕೊಳ್ಳೋದು. ಈ ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ, ಈ ಬಹುಪದೋಕ್ತಿಗಳ ಒಂದು ಚರಾಕ್ಷರ ಐತಿ x ಅನ್ನೋದು. ಈ x ಇದ್ದಲ್ಲೇ ಯಾವ ಬೆಲೆಯನ್ನ ತುಂಬಿದ್ರ ಈ ಬಹುಪದೋಕ್ತಿಯ ಬೆಲೆ 0 ಆಕೈತೆ ಅಂತ ಅರ್ಥ. ಇಲ್ಲಿ x ಇದ್ದಲ್ಲೇ ಯಾವ ಬೆಲೆ ತುಂಬಿದ್ರ, x ಇದ್ದಲ್ಲಿ ಯಾವ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರ ದಿಸ್ ಬಿಕಮ್ಸ್ 0. ಆ x ಬೆಲೆಯನ್ನು ನಾವು ಏನಂತ ಕರಿತೀವಿ, ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಒಂದು ಬಹುಪದೋಕ್ತಿ ಒಂದೇ ಶೂನ್ಯತೆ ಇರ್ಬೋದು, 2 ಇರ್ಬೋದು. ಇಲ್ಲಿ ಡಿಪೆಂಡ್ ಅಪಾನ್ ಅದು ಲೀನಿಯರ್ ಪಾಲಿನಾಮಿಯಲ್ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಒಂದು ಬಹುಪದೋಕ್ತಿ ಶೂನ್ಯತೆ ಅಂದ್ರೆ ಗೊತ್ತಿರಲಿ, ಈ ಬಹುಪದೋಕ್ತಿ ಒಳಗೆ ಯಾವ ಚರಾಕ್ಷರ ಇರ್ತೈತಲ್ಲ ಆ ಚರಾಕ್ಷರದೊಳಗ ಯಾವ ಬೆಲೆ ಇಟ್ಟು ಸುಲಭೀಕರಿಸಿದ್ರೆ 0 ಬರ್ತೈತಿ. ಆ 0 ಬರೋದಕ್ಕೆ ಕಾರಣ ಆಗಿರೋ ಬೆಲೆ ಯಾವುದಲ್ಲ ಅದೇ ಶೂನ್ಯತೆ. ಸಿಂಪಲ್. ಇನ್ನು ರೇಖಾಗಣಿತ ಅರ್ಥ ಏನಂತ ನೋಡೋಣ. ಬಹಳ ಇಂಪಾರ್ಟೆಂಟ್ ಇದು. ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳು ನಿಖರವಾಗಿ y = ಪಿ ಆಫ್ ಎಕ್ಸ್ ದ ನಕ್ಷೆಯು x ಅಕ್ಷವನ್ನು ಛೇದಿಸುವ ಬಿಂದುಗಳ x ನಿರ್ದೇಶಾಂಕಗಳಾಗಿರುತ್ತವೆ. ಯಾವುದೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅದರ ಶೂನ್ಯತೆ ಅಂದ್ರೆ ನೋಡಿ, ಅದ್ರ ಗ್ರಾಫ್ ಏನ್ ಬರುತ್ತಲ್ಲ ನಕ್ಷೆ, ಅದು x ಅಕ್ಷವನ್ನು ಛೇದಿಸುವ ಬಿಂದುಗಳ x ನಿರ್ದೇಶಾಂಕ ಆಗಿರ್ತದೆ. ಆ ಗ್ರಾಫ್ x ಅಕ್ಷವನ್ನು ಎಲ್ಲಿ ಛೇದಿಸ್ತಲ್ಲ, ಉದಾಹರಣೆಗೆ ಈ ರೇಖಾತ್ಮಕ ಬಹುಪದೋಕ್ತಿಯ ಗ್ರಾಫ್ ಸರಳ ರೇಖೆ ಇರ್ತದೆ. ಈ ಸರಳ ರೇಖೆ x ಅಕ್ಷವನ್ನು, ಇದು x ಡ್ಯಾಶ್, ಇದು y ಡ್ಯಾಶ್. ಈ ನಕ್ಷೆ x ಅಕ್ಷವನ್ನು ಎಲ್ಲಿ ಛೇದಿಸ್ತೈತಲ್ಲ ಆ x ನಿರ್ದೇಶಾಂಕವೇ ಆ ಬಹುಪದೋಕ್ತಿಯ ಶೂನ್ಯತೆ ಆಗುತ್ತೆ. ಎಷ್ಟು ಸಿಂಪಲ್ ಆಯ್ತು ನೋಡಿ. ಯಾವ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿಯಬೇಕಾಗಿರ್ತೈತಲ್ಲ ಅದ್ರ ಗ್ರಾಫ್ ಹಾಕೋದು. ಫಸ್ಟ್ ನಾವು ಗ್ರಾಫ್ ಹಾಕಿದ ತಕ್ಷಣ ಅದು ಸ್ಟ್ರೇಟ್ ಲೈನ್, ಆ ರೇಖೆ x ಅಕ್ಷವನ್ನು ಎಲ್ಲಿ ಛೇದಿಸ್ತಲ್ಲ ಇಂಟರ್ಸೆಕ್ಟ್ ಆಯ್ತು. ಆ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಏನು ನಿರ್ದೇಶಾಂಕ ಇರ್ತೈತಿ, ಕೋಆರ್ಡಿನೇಟರ್, ಅದೇ ಅದರ ಶೂನ್ಯತೆ ಆಗಿದೆ. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಗ್ರಾಫ್ ಇಂಟರ್ಸೆಕ್ಟ್ ಎಕ್ಸಾಕ್ಟ್ಲಿ 1 ಪಾಯಿಂಟ್, ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸೋದ್ರಿಂದ ಇದರ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ 1 ಆಗಿರ್ತದೆ ಅಷ್ಟೇ. ಹಾಗಾಗಿ ಇಲ್ಲೊಂದು ಏನು ಗಮನಿಸ್ಬೇಕಂದ್ರೆ ಪ್ಲಸ್ ಬಿ ಬಹುಪದೋಕ್ತಿಯ ಶೂನ್ಯತೆ -b/a ಅಂದ್ರೆ x ನಿರ್ದೇಶಾಂಕ ಮಾತ್ರ ತಗೋತ. ನಾವು y ಬೆಲೆ ಯಾಕೆ 0 ಬರ್ದವಿ, ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಆ ಗ್ರಾಫ್ ಏನು ಬರುತ್ತೆ ಬಹುಪದೋಕ್ತಿಯ ನಕ್ಷೆ, ಅದು x ಅಕ್ಷವನ್ನು ಎಲ್ಲಿ ಛೇದಿಸ್ತೈತಿ ಅದರ ಬೆಲೆಯನ್ನು ಮಾತ್ರ ತಗೊಳ್ಳೋದ್ರಿಂದ ನಾವು x ಬೆಲೆ -b/a, y ಬೆಲೆನ 0 ಇಡ್ತೀವಿ. ಇದು ಅಂದ್ರೆ ಒಂದು ರೇಖಾತ್ಮಕ ಬಹುಪದೋಕ್ತಿ ಗರಿಷ್ಠ ಅಂದ್ರೆ ಒಂದು ಶೂನ್ಯತೆ ಹೊಂದಿರುತ್ತೆ. ಒಂದು ಇರ್ಲೇಬೇಕಂತಿಲ್ಲ, ಒಂದು ಇರ್ಬೋದು, ಇರದೇ ಇರ್ಬೋದು. ಅಂದ್ರೆ ಸ್ಟ್ರೇಟ್ ಲೈನ್ ಕೆಲವೊಮ್ಮೆ ಮೇಲೆ ಬಂದ್ರೆ ಅಬೋವ್ x ಆಕ್ಸಿಸ್ ಬಂದ್ರೆ ಈ ಸ್ಟ್ರೇಟ್ ಲೈನ್ x ಆಕ್ಸಿಸ್ ಜೊತೆ ಇಂಟರ್ಸೆಕ್ಟ್ ಆಗೋದಿಲ್ಲ. ಅಂದ್ರೆ ಈ ಸರಳ ರೇಖೆ x ಆಕ್ಸಿಸ್ ಜೊತೆ ಛೇದಿಸೋದಿಲ್ಲ ಕೆಲವೊಮ್ಮೆ. ಅಂತ ಟೈಮ್ನಲ್ಲಿ ಅದರ ಶೂನ್ಯತೆ ಇರೋದಿಲ್ಲ. ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಗೆ ಶೂನ್ಯತೆಗಳಿರೋದಾದ್ರೆ ಅಟ್ಮೋಸ್ಟ್ 1 0 ಅಂದ್ರೆ ಗರಿಷ್ಠ ಅಂದ್ರೆ 1 0 ಮಾತ್ರ, ಒಂದು ಶೂನ್ಯತೆ ಮಾತ್ರ ಇರ್ತದೆ. ಇದು ಗೊತ್ತಿಲ್ಲ. ಇನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವರ್ಗಾತ್ಮಕ ಬಹುಪದೋಕ್ತಿಯ ನಕ್ಷೆ ಯಾವ ತರ ಬರ್ತೈತಿ ಫಸ್ಟ್ ಐಡಿಯಾ ಇರಬೇಕು ನಮಗೆ. ಗ್ರಾಫ್, ಈಗ ರೇಖಾತ್ಮಕ ಬಹುಪದೋಕ್ತಿ ಗ್ರಾಫ್ ಸ್ಟ್ರೇಟ್ ಲೈನ್ ಬರ್ತೈತಿ, ಸರಳ ರೇಖೆ ಬರ್ತೈತಿ. ವರ್ಗಾತ್ಮಕ ಬಹುಪದೋಕ್ತಿ ಗ್ರಾಫ್ ಯಾವ ತರ ಬರುತ್ತಂದ್ರ ಈ ತರ ಬರ್ತದೆ. ಇದಕ್ಕೆ ನಾವು ಪ್ಯಾರಾಬೋಲಾ ಅಂತ ಕರಿತೀವಿ, ಕನ್ನಡದೊಳಗ ಪರವಲಯ. ಇಲ್ಲಿ 2 ಸಾಧ್ಯತೆಗಳಿದಾವೆ. ವರ್ಗಾತ್ಮಕ ಬಹುಪದೋಕ್ತಿಗೆ ಈ ತರ ಪ್ಯಾರಾಬೋಲಾ ಬರ್ತೈತಿ, ಪರವಲಯ ಬರ್ತೈತಿ ಅಂತ ಹೇಳಿದ್ವಿ. ಬಟ್ ಇದು ಕೆಲವೊಮ್ಮೆ ಅಪ್ವರ್ಡ್ ಇರ್ತೈತಿ, ಕೆಲವೊಮ್ಮೆ ಡೌನ್ವರ್ಡ್ ಇರ್ತೈತಿ, ಹಿಂಗಿರ್ತೈತಿ, ಕೆಲವೊಮ್ಮೆ ಹಿಂಗಿರ್ತೈತಿ ಗ್ರಾಫ್. ಯಾವಾಗ ಹಿಂಗ್ ಬರ್ತೈತಿ ಅಂದ್ರೆ ಅದ ಈ ವರ್ಗಾತ್ಮಕ ಬಹುಪದೋಕ್ತಿ ಎ ಬೆಲೆ, ಎ ಈಸ್ ಗ್ರೇಟರ್ ದೆನ್ 0,
ಇಫ್ ಎ ಇಸ್ ಗ್ರೇಟರ್ ದೆನ್ 0, ಎ ಬೆಲೆ 0ಗಿಂತ ದೊಡ್ಡದಿದ್ದಾಗ ಈ ಗ್ರಾಫ್ ಬರ್ತೈತಿ. ಇಫ್ ಎ ಇಸ್ ಲೆಸ್ ದೆನ್ 0 ಅಂದ್ರೆ ಎ ಬೆಲೆ 0ಗಿಂತ ಚಿಕ್ಕದಂದ್ರೆ ಮೈನಸ್ ಒಳಗಿದ್ದಾಗ ನಮಗೆ ಪರವಲಯ ಡೌನ್ವರ್ಡ್ ಬರ್ತದೆ. ನೋಡಿ, ಎರಡು ಕೇಸಸ್ ಇರೋದಿಲ್ಲಿ. ಒಂದು ಅಪ್ವರ್ಡ್ ಯಾವಾಗ ಬರ್ತೈತಿ, ಎ ಬೆಲೆ ಅಂದ್ರೆ x² ಸಗುಣಕ್ಕೆ ಎ ಏನಿರುತ್ತಲ್ಲ ಇದು 0ಗಿಂತ ದೊಡ್ಡದಿದ್ದಾಗ ಅಂದ್ರೆ ಪಾಸಿಟಿವ್ ಇಂಟೀಜರ್ ಇದ್ದಾಗ ಏನಾಗ್ತೈತಿ, ಪರವಲಯ ಅಪ್ವರ್ಡ್ ಬರ್ತೈತಿ, ಪ್ಯಾರಾಬೋಲಾ ಅಪ್ವರ್ಡ್ ಬರ್ತೈತಿ. ಇಫ್ ಎ ಇಸ್ ಲೆಸ್ ದೆನ್ 0, ಎ ಬೆಲೆ 0ಗಿಂತ ಚಿಕ್ಕದಿದ್ದಾಗ ಅಂದ್ರೆ ಏನರ್ಥ, ಮೈನಸ್ನೇ ಬಂದ್ರೆ ಅಂದ್ರೆ -4x² ಈ ತರ ಎಲ್ಲ ಹಿಂಗೆ ಬಂದಾಗ ಗ್ರಾಫ್ ಏನಕತಿ ಡೌನ್ವರ್ಡ್ ಬರ್ತದೆ. ಎರಡ ಕೇಸಸ್ ಇದಾವೆ. ಮೂರು ಸಂದರ್ಭಗಳು ಬರ್ತವೆ. ಒಂದನೇ ಸಂದರ್ಭದಲ್ಲಿ ಎ ಈ ತರ ಗ್ರಾಫ್ ಡೌನ್ವರ್ಡ್ ಇದ್ದಾಗ ಇದು ಎ ಬೆಲೆ 0ಗಿಂತ ಚಿಕ್ಕದಿದ್ದಾಗ, ಯಾಕಂದ್ರೆ ಡೌನ್ವರ್ಡ್ ಯಾವಾಗ ಬರ್ತೈತಿ, ಎ ಬೆಲೆ ಲೆಸ್ ದೆನ್ 0 ಇದ್ದಾಗ, ಇದು ಎ ಬೆಲೆ ಗ್ರೇಟರ್ ದೆನ್ 0. ಗ್ರಾಫ್ ಒಳಗೆ ಎಷ್ಟು ಶೂನ್ಯತೆಗಳಿದಾವೆ, ಈ ಗ್ರಾಫ್ x ಎಷ್ಟು ಕಡೆ ಸೇರಿಸೈತಿ ನೋಡಿ, ಎರಡು ಕಡೆ ಸೇರಿಸೈತಿ. ಹಾಗಾಗಿ ಈ ಗ್ರಾಫ್ ಅಂದ್ರೆ ಈ ನಕ್ಷೆಯ ಒಟ್ಟ ಒಂದು ಬಹುಪದೋಕ್ತಿಯ ನಕ್ಷೆ ಹಾಕಿವಲ್ಲ, ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು, 2. ಇಲ್ಲಿ ಕೂಡ ಇದು ಅಪ್ವರ್ಡ್ ಐತಿ. ಒಟ್ಟಾರೆ ಉದ್ದೇಶ ಏನಂದ್ರೆ ಆ ಗ್ರಾಫ್ ಆ ನಕ್ಷೆ x ಎಷ್ಟು ಕಡೆ ಸೇರಿಸೈತಿ ಅಷ್ಟು ಶೂನ್ಯತೆಗಳು ಇರ್ತಾವೆ. ನೆಕ್ಸ್ಟ್ ಎರಡನೇ ಸಂದರ್ಭ ನೋಡ್ರಿ, ಇಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಅಂದ್ರೆ ಇಲ್ಲಿ ಏನರ್ಥ, ಎರಡು ಶೂನ್ಯತೆಗಳಿದಾವು, ಎರಡು ಶೂನ್ಯತೆಗಳು ಸೇಮ್ ಇರ್ಬೋದು, ಡಿಫರೆಂಟ್ ಇರ್ಬೋದು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಈ ಗ್ರಾಫ್ ಪರವಲಯ ಒಂದೇ ಒಂದು ಬಿಂದುವಿನಲ್ಲಿ ಅಂದ್ರೆ ಎ ಕೋಇನ್ಸೈಡ್ ಆಗ್ಯಾವು, ಒಂದೇ ಬಿಂದುವಿನಲ್ಲಿ x ಅನ್ನು ಸೇರಿಸಿದವು, ಇದು ಒಂದೇ ಬಿಂದುವಿನಲ್ಲಿ ಸೇರಿಸಿದವು. ಅಂದ್ರೆ ಇದು ಅಪ್ವರ್ಡ್ ಇರೋದ್ರಿಂದ ಎ ಇಸ್ ಗ್ರೇಟರ್ ದೆನ್ 0, ಇದು ಎ ಇಸ್ ಲೆಸ್ ದೆನ್ 0. ಅಂದ್ರೆ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು, ಇಲ್ಲಿ ಶೂನ್ಯತೆಗಳ ಸಂಖ್ಯೆ 1. ಅಂದ್ರ ಈ ಗ್ರಾಫ್ x ಅನ್ನ ಒಂದೇ ಒಂದು ಬಿಂದುವಿನಲ್ಲಿ ಸೇರಿಸಿದೆ, ಆದ್ದರಿಂದ ಇದರ ಶೂನ್ಯತೆ 1. ಇಲ್ಲಿ ಕೂಡ ಒಂದೇ ಒಂದು ಬಿಂದುವಿನಲ್ಲಿ ಸೇರಿಸಿದೆ, ಇದರ ಶೂನ್ಯತೆ 1. ಲಾಸ್ಟ್ ಪಾಯಿಂಟ್, ಕೆಲವೊಮ್ಮೆ ಹೆಂಗಾಗತ್ತಾ ನೋಡಿ, ವರ್ಗಾತ್ಮಕ ಬಹುಪದೋಕ್ತಿಗೆ ಈ ಒಂದೇ ಸಂದರ್ಭದೊಳಗ ಎರಡು ಶೂನ್ಯತೆಗಳದಾವ ಅಂತೇಳಿ ನಾವು ತೀರ್ಮಾನಕ್ಕೆ ಬಂದ್ವಿ. ಆ ಎರಡು ಶೂನ್ಯತೆಗಳು ಸೇಮ್ ಇರ್ಬೋದು, ಡಿಫರೆಂಟ್ ಇರ್ಬೋದು. ಎರಡನೇ ಸಂದರ್ಭದಲ್ಲಿ ವರ್ಗಾತ್ಮಕ ಬಹುಪದೋಕ್ತಿ ಒಂದು ಶೂನ್ಯತೆ ಹೊಂದಿರ್ತೈತಿ ಅಂತೇಳಿ ತೀರ್ಮಾನಕ್ಕೆ ಬಂದ್ವಿ. ಅಂದ್ರೆ ಕೆಲವೊಮ್ಮೆ ಒಂದು ಶೂನ್ಯತೆನೂ ಇರ್ತೈತಿ. ಮೂರನೇ ಸಂದರ್ಭದಲ್ಲಿ ಈ ಪರವಲಯ ಅಥವಾ ಪ್ಯಾರಾಬೋಲಾ x ಅನ್ನ ಎಲ್ಲಿ ಸೇರಿಸೇ ಇಲ್ಲಿ ನೋಡಿ, ಇಲ್ಲಿ ಬಿಲೋ x ಐತಿ, ಇಲ್ಲಿ ಅಬೋ x ಐತಿ. ಅಂದ್ರೆ ಈ ಪ್ಯಾರಾಬೋಲಾ ಈ ಪರವಲಯ x ಅನ್ನ ಎಲ್ಲಿಯೂ ಛೇದಿಸಿಲ್ಲ. ಎಲ್ಲಿ ಛೇದಿಸಿಲ್ಲ ಅಂದ್ರೆ ಏನರ್ಥ, ಅದಕ್ಕೆ ಶೂನ್ಯತೆಗಳು ಇಲ್ಲ ಅಂತ ಅರ್ಥ. ಅಂದ್ರೆ ವರ್ಗಾತ್ಮಕ ಬಹುಪದೋಕ್ತಿ ಅಂದ ತಕ್ಷಣ ಎರಡು ಶೂನ್ಯತೆಗಳು ಇರ್ತಾವೆ, ಅಟ್ಮೋಸ್ಟ್ 2 zeros. ಅಂದ್ರೆ ಎರಡು ಇರ್ಲೇಬೇಕಂತ ಏನಿಲ್ಲ. ನೋಡಿ, ಇಲ್ಲಿ ಎರಡು ಅದಾವು, ಇಲ್ಲಿ ಒಂದ ಐತಿ, ಇಲ್ಲಿ ಇಲ್ಲ. ಇದರಿಂದ ನಾವು ಏನು ತೀರ್ಮಾನಕ್ಕೆ ಬರ್ಬೋದು ಅಂದ್ರೆ, ಒಂದು ವರ್ಗಾತ್ಮಕ ಬಹುಪದೋಕ್ತಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹ್ಯಾವ್ ಅಟ್ಮೋಸ್ಟ್ 2 zeros ಅಂದ್ರೆ ಗರಿಷ್ಠ ಅಂದ್ರೆ ಎರಡು ಶೂನ್ಯತೆಗಳನ್ನ ಹೊಂದಿರ್ತೈತಿ. ಎರಡು ಹೊಂದಿರ್ಲೇಬೇಕಂತಿಲ್ಲ, ಒಂದ ಹೊಂದಿರ್ಬೋದು ಅಥವಾ ಹೊಂದಿರದೇ ಇರ್ಬೋದು. ಇದಿಷ್ಟು ರೇಖಾಗಣಿತ ಅರ್ಥ. ಈ ನಾಲೆಜ್ ಅನ್ನ ಬಳಸ್ಕೊಂಡು ನಾವು ಅಭ್ಯಾಸ 2.1 ಸಮಸ್ಯೆಗಳನ್ನ ಬಹಳ ಸುಲಭವಾಗಿ ಬಿಡಿಸ್ಬೋದು. ಎಷ್ಟು ಸಿಂಪಲ್ ಅದ ಅಂದ್ರೆ, ಜಸ್ಟ್ ನೀವು ಗ್ರಾಫ್ ಅಬ್ಸರ್ವ್ ಮಾಡೋದು, ಆ ಗ್ರಾಫ್ x ಅನ್ನ ಎಷ್ಟು ಕಡೆ ಸೇರಿಸೈತಿ ಅಷ್ಟು ಶೂನ್ಯತೆಯನ್ನು ಹೊಂದಿದೆ. ಅಭ್ಯಾಸ 2.1 y = p of x ನಕ್ಷೆಗಳನ್ನ ಈ ಕೆಳಗೆ ಚಿತ್ರದಲ್ಲಿ ಕೊಟ್ಟಿದೆ. ಇಲ್ಲಿ p of x ಎಂಬುದು ಒಂದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿ p of x ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಯಾವುದೇ ಒಂದು ಬಹುಪದೋಕ್ತಿಯ ಶೂನ್ಯತೆ ನಾವು ಕಂಡುಹಿಡಿಬೇಕಾದ್ರೆ ಆ ನಕ್ಷೆಯನ್ನ ಗಮನಿಸಬೇಕು. ಆ ನಕ್ಷೆ x ಅನ್ನ ಎಲ್ಲಿ ಸೇರಿಸೈತಿ ಆ ನಿರ್ದೇಶಾಂಕವೇ ಅದರ ಶೂನ್ಯತೆ ಆಗಿರ್ತದೆ ಅಂತ ಹೇಳಿದ್ವಿ. ನೋಡಿ, ಇಲ್ಲಿ ಇದು ರೇಖಾತ್ಮಕ ಬಹುಪದೋಕ್ತಿಯ ನಕ್ಷೆ. ಈ ನಕ್ಷೆಯು x ಅನ್ನು ಎಲ್ಲಿಯೂ ಸೇರಿಸಿಲ್ಲ, ಇಲ್ಲಿ ಶೂನ್ಯತೆಗಳು ಇಲ್ಲ. ಇಲ್ಲಿ ನೋಡ್ರಿ, ಎರಡನೇ ಗ್ರಾಫ್ ಒಳಗೆ ಈ ಗ್ರಾಫ್ x ಅನ್ನು ಒಂದು ಬಿಂದುವಿನಲ್ಲಿ ಸೇರಿಸೈತಿ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು, 1. ಇಲ್ಲಿ ಈ ಬಹುಪದೋಕ್ತಿಯ ನಕ್ಷೆ x ಅನ್ನ 1, 2, 3 ಕಡೆ ಸೇರಿಸೈತಿ. ಹಾಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು, 3. ಇದು ಪ್ಯಾರಾಬೋಲಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವರ್ಗಾತ್ಮಕ ಬಹುಪದೋಕ್ತಿಯ ನಕ್ಷೆ. ಇದು x ಅನ್ನು ಎರಡು ಬಿಂದುವಿನ ಕಡೆ ಸೇರಿಸೈತಿ. ಹಾಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 2. ಇಲ್ಲಿ ಈ ನಕ್ಷೆಯು x ಅನ್ನು 1, 2, 3, 4 ಕಡೆ ಸೇರಿಸೈತಿ. ಹಾಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 4. ಇಲ್ಲಿ ನೋಡ್ರಿ, 1, 2, 3 ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 3.
ವಾರ್ಷಿಕ ಪರೀಕ್ಷೆಗೆ ಬಹುತೇಕ ಒಂದು ಪ್ರಶ್ನೆ ಕೇಳ್ತಾರ, ಜಸ್ಟ್ ಒಂದು ಗ್ರಾಫ್ ಕೊಟ್ಟು ಈ ಬಹುಪದೋಕ್ತಿ ಶೂನ್ಯತೆಗಳ ಸಂಖ್ಯೆ ಎಷ್ಟಂತ ಕೇಳ್ತಾರ. ಬಹುತೇಕ ಕೇಳಿದಾರ, ಈ ಸಾರಿ ಕೇಳೋ ಸಾಧ್ಯತೆ ಐತಿ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಿಯೋದನ್ನ ರೂಢಿ ಮಾಡಿ. ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ನಾಳಿನ ತರಗತಿಯಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಏನೈತೆ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ 2 ಸೂತ್ರ ಇದು. ಅದರ ಬೇಸ್ ಮೇಲೆ 2 ಪ್ರಶ್ನೆ ಗ್ಯಾರಂಟಿ ವಾರ್ಷಿಕ ಪರೀಕ್ಷೆ ಕೇಳ್ತಾರ. ಬಹಳ ಸಿಂಪಲ್ ಕೂಡ ಐತಿ. ಅದರ ಬಗ್ಗೆ ನಾಳೆ ಚರ್ಚೆ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.